ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಮನಗರದ ಶಾಲೆಯಲ್ಲೊಂದು ಅಮಾನವೀಯ ಕೃತ್ಯ. 2 ಜಡೆ ಹಾಕಿಲ್ಲ ಅಂತ 8ನೇ ತರಗತಿಯ ವಿದ್ಯಾರ್ಥಿನಿಯರ ಜಡೆ ಕತ್ತರಿಸಿದ ಶಿಕ್ಷಕರು. ಪೋಷಕರ ಆಕ್ರೋಶ. ಸ್ಥಳಕ್ಕೆ ಅಕ್ಕೂರು ಪೊಲೀಸರ ಭೇಟಿ, ಪರಿಶೀಲನೆ. ಮೂಡಾಕ್ರಮದಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ನಿವೇಶನ ಹಂಚಿಕೆ. ಆರೋಪದಿಂದ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಕಂಟಕ ಇದೆಯಾ? ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಬಿವೈ ವಿಜಯೇಂದ್ರ ಸ್ಫೋಟಕ ಹೇಳಿಕೆ. ದೆಹಲಿ ಅಂಗಳಕ್ಕೆ ಮೂಡ ವಾಲ್ಮೀಕಿ ಹಗರಣ ಕೊಂಡೊಯ್ಯಲು ಬಿಜೆಪಿ ಪ್ಲಾನ್. ಛಲವಾದಿ ನಾರಾಯಣಸ್ವಾಮಿ, ಎನ್ ಮಹೇಶ್ ನೇತೃತ್ವದಲ್ಲಿ ದಲಿತ ನಾಯಕರ ಚರ್ಚೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಪ್ಪಿಗೆ ಪಡೆದು ಅಮಿತ್ ಶಾ ಭೇಟಿಗೆ ತಯಾರಿ. ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿಗೆ ಸೈಟು ಹಂಚಿಕೆ. ಸಿಎಂ ವಿರುದ್ಧ ಕೋರ್ಟಿಗೆ ಪಿಐಎಲ್ ಸಲ್ಲಿಸಲು ದಳಪತಿ ಚಿಂತನೆ. ಎಲ್ಲ ದಾಖಲೆ ಸಂಗ್ರಹಿಸಿ ವಕೀಲರ ಜೊತೆ ಚರ್ಚೆ ನಡೆಸಿರೋ ಎಚ್ಡಿಕೆ. ಡಿಕೆಶಿ ಮುಂದೆಯೇ ಹೊಸ ದಾಳ ಉರುಳಿಸಿರೋ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸ್ಥಾನಕ್ಕೆ ಒಬ್ಬರೇ ಅಲ್ಲ, ಹಲವರು ಟವಲ್ ಹಾಕಿದ್ದಾರೆ. ಕನಕಪುರಾಧಿಪತಿಗೆ ಚೆಕ್ಮೇಟ್ ಇಟ್ರ ಅನ್ನೋ ಚರ್ಚೆ ಜೋರು. ದರ್ಶನ್ ಜೈಲಿನಿಂದ ಹೊರಬಂದ್ರು, ಡೆವಿಲ್ ಚಿತ್ರಕ್ಕೆ ಸಂಕಷ್ಟ ಫಿಕ್ಸ್. ಸಿನಿಮಾದ ಕ್ಲೈಮ್ಯಾಕ್ಸ್ ಬಾಕಿ ಇರೋದು ಬ್ಯಾಂಕಾಕ್ನಲ್ಲಿ. ವಿದೇಶ ಪ್ರಯಾಣಕ್ಕೆ ಅವಕಾಶ ಸಿಗದ ಕಾರಣ ಚಿತ್ರತಂಡಕ್ಕೆ ತಪ್ಪಿದ್ದಲ್ಲ ಸಮಸ್ಯೆ. ದರ್ಶನ್ ಪರವಾಗಿ ರೇಣುಕಾ ಸ್ವಾಮಿಯ ತಂದೆಯನ್ನ ಭೇಟಿಯಾದ ವಿನೋದ್ ರಾಜ್. ಈ ಬಗ್ಗೆ ಜೈಲಲ್ಲೂ ನಡೆದಿತ್ತು ಮಾತುಕತೆ. ಅದರಂತೆ ನಿನ್ನೆ ಮೃತನ ಕುಟುಂಬಸ್ಥರನ್ನ ಭೇಟಿಯಾಗಿ ಚೆಕ್ ಹಸ್ತಾಂತರ. ಜೈಲಿನಲ್ಲಿ ಅಧ್ಯಾತ್ಮದತ್ತ ಹೊರಳುತ್ತಾ ಇದ್ದಾರೆ ನಟ ದರ್ಶನ್. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ಧ್ಯಾನ. ತಿಂಡಿ ಮುಗಿಸಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಭಗವದ್ಗೀತೆ ಓದ್ತಾ ಇರೋ ಕಾಟೇರ. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಮುಂದುವರಿದ ಶೋಧ. 12 ದಿನವಾದರೂ ಇನ್ನೂ ಸಿಗದ ಜಗನ್ನಾಥ್ ಮೃತದೇಹ. ಕೇರಳದ ಅರ್ಜುನ್ಗಾಗಿ ಮಾತ್ರ ಹುಡುಕಾಟನ ಅಂತ ಕುಟುಂಬಸ್ಥರ ಆಕ್ರೋಶ. ಕೆಲಸಕ್ಕೆ ರಜೆ ಹಾಕಿದ್ರಿಂದ ಶಿರೂರು ಗುಡ್ಡ ಕುಸಿತದಲ್ಲಿ ಬದುಕುಳಿದ ಹುಲಿಯಪ್ಪ ಪ್ರತಿದಿನ ದೋಣಿಯಲ್ಲಿ ಬಂದು ಲಕ್ಷ್ಮಣ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ತಾನು ಆಡಿಸಿದ ಮಕ್ಕಳನ್ನ ನೆನೆದು ಹುಲಿಯಪ್ಪ ಕಣ್ಣೀರು. ಬಸವಸಾಗರ ಡ್ಯಾಂನಿಂದ ನೀರು ಹೊರಕ್ಕೆ. ಲಕ್ಷ್ಮೀ ನರಸಿಂಹ ದೇಗುಲಕ್ಕೆ ಜಲ ದಿಗ್ಬಂಧನ. ಮುಳುಗೋ ಹಂತ ತಲುಪಿದ ರಾಯಚೂರಿನ ಕೊಪ್ಪರದ ದೇವಸ್ಥಾನ. ಜಲಾವೃತವಾದರೂ ಪೂಜೆ ಪುನಸ್ಕಾರ ಬಿಡದ ಭಕ್ತರು. ಮಳೆ ಅಬ್ಬರಕ್ಕೆ ಸೋರುತ್ತಿಹುದು ಹಾವೇರಿ ತಹಶೀಲ್ದಾರ್ ಕಚೇರಿ. ಛತ್ರಿ ಹಿಡಿದು ಕೆಲಸ ಮಾಡ್ತಾ ಇರೋ ಸರ್ಕಾರಿ ಕಚೇರಿ ಸಿಬ್ಬಂದಿ. ಫೈಲ್ಸ್, ಕಂಪ್ಯೂಟರ್ ರಕ್ಷಿಸಿಕೊಳ್ಳಲು ಹರಸಾಹಸ. ಕೆಆರ್ಎಸ್ನಿಂದ ನೀರು ಬಿಡುಗಡೆಯಿಂದ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ. ನಿಮಿಷಾಂಬ ದೇಗುಲದ ಮೆಟ್ಟಿಲುವರೆಗೆ ತಲುಪಿದ ನೀರು. ಇತ್ತ ವೆಲ್ಲೆಸ್ಲಿ ಸೇತುವೆ ಮೇಲೆ ಸಂಚಾರ ನಿರ್ಬಂಧ. ಮದಗದ ಕೆರೆ ಬಳಿಕ ಕೋಡಿ ಬಿದ್ದ ಬೃಹತ್ ಅಯ್ಯನ ಕೆರೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಸಕರಾಯಪಟ್ಟಣದ ಕೆರೆಗಳು ಭರ್ತಿ. ಜಲಪಾತದಂತೆ ದುಮ್ಮಿಕ್ಕಿ ಹರಿತಾ ಇರೋ ಪ್ರಸಿದ್ಧ ಕೆರೆಗಳು. ಚಿಕ್ಕೋಡಿ ತಾಲೂಕಿನ ಮಳಗೆಹೊಸ್ತಿ ಗ್ರಾಮದಲ್ಲಿ ಕೃಷ್ಣಾ ನದಿಯಿಂದಾಗಿ ಪ್ರವಾಹದ ಸ್ಥಿತಿ. ಗ್ರಾಮದ 60 ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ಮನೆಯ ಸಾಮಗ್ರಿಗಳನ್ನು ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಹೊರಟ ಗ್ರಾಮಸ್ಥರು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿತಾ ಇರೋ ಮಳೆ. ಖಾನಾಪುರದಲ್ಲಿ ಹಾಲಾತ್ರಿ ಸೇತುವೆ ಮುಳುಗಡೆ. 40ಕ್ಕೂ ಅಧಿಕ ಹಳ್ಳಿಗಳ ಸಂಪರ್ಕ ಕಡಿತ. ತುಂಗಾಭದ್ರಾ ನದಿಗೆ 1,17,000 ಕ್ಯೂಸೆಕ್ ನೀರು ಬಿಡುಗಡೆ. ಬಳ್ಳಾರಿಯ ಕಂಪ್ಲಿ ಪಟ್ಟಣಕ್ಕೂ ಪ್ರವಾಹದ ಆತಂಕ. ನದಿ ನೀರಲ್ಲಿ ತೇಲಿ ಬರ್ತಾ ಇರೋ ವಿಷ ಜಂತುಗಳಿಂದ ಹೆಚ್ಚಾಯಿತು ಭೀತಿ.
ಒಂದೆಡೆ ನೆರೆ ಹಾವಳಿ, ಮತ್ತೊಂದೆಡೆ ಮೊಸಳೆಯ ಕಾಟ. ರಾಯಚೂರಿನ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಮೊಸಳೆ ಭೀತಿ. ಆತಂಕದಲ್ಲೇ ಕೃಷ್ಣಾ ನದಿಯಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.